भूतभव्य भुवत्प्रभुः भूतकृत् भूतभृद्भावो ಭೂತಾತ್ಮ ಭೂತಭಾವನಃ. ನಾವು ಮೊನ್ನೆ ದಿನ 89ನೇ ಶ್ಲೋಕದ ಪ್ರಾರಂಭದ 4 ನಾಮಗಳನ್ನು ಚಿಂತನೆ ಮಾಡಿದ್ವಿ. ಮುಂದಿನ ನಾಮ ಅಮೂರ್ತಿಹಿ ಎಂಬುದಾಗಿ. ಅಮೂರ್ತಿಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮೂರ್ತಿ ಅಂತ ಹೇಳಿದ್ರೆ ದೇಹ, ಶರೀರ ಅಂತ. ಅಮೂರ್ತಿಹಿ ಅಂತ ಹೇಳಿದ್ರೆ ಶರೀರ ಇಲ್ಲದೆ ಇರುವವನು. ಆ? ಅಂದ್ರೆ ಕೇವಲ ಶರೀರ ಇಲ್ಲದೆ ಇರುವವನು ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಪ್ರಾಕೃತಿಕವಾದಂತಹ ನಮ್ಮ ನಿಮ್ಮಂತಹ ಈ ಪಾಂಚಭೌತಿಕವಾದಂತಹ ರೂಪ ಇಲ್ಲದೆ ಇರುವವನು. ಅಂದ್ರೆ ನಮಗೆ ಇರುವಂತಹ ಈ ಪಾಂಚಭೌತಿಕ ರೂಪ ಒಂದು ಬಾರಿ ಬರುತ್ತೆ, ಮತ್ತೆ ಅದು ನಾಶವಾಗಿ ಹೋಗುತ್ತೆ ನಾವು ಗತಿಸಿದ ಮೇಲೆ. ಆದರೆ ಪರಮಾತ್ಮನ ಸ್ವರೂಪ ಆ ರೀತಿಯಾಗಿ ಅಲ್ಲ, ಅದು ಅಮೂರ್ತಿಹಿ, ಪ್ರಾಕೃತಿಕವಾದಂತಹ ರೂಪ ಅಲ್ಲ, ಜ್ಞಾನಾನಂದಮಯವಾದಂತಹ ದಿವ್ಯವಾದಂತಹ ಸ್ವರೂಪ. ಹಾಗಾಗಿ ಪರಮಾತ್ಮನಿಗೆ ಅಮೂರ್ತಿಹಿ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಅನಘಃ ಎಂಬುದಾಗಿ. ಅನಘಃ ಎನ್ನುವಂತಹ ಶಬ್ದ ಈಗ 2ನೇ ಬಾರಿ ಬರ್ತಾ ಇದೆ. ಅಘ ಅಂತ ಹೇಳಿದ್ರೆ ದೋಷಗಳು, ಪಾಪಗಳು ಅಂತ. ಅನಘ ಅಂತ ಹೇಳಿದ್ರೆ ಯಾರಿಗೆ ಪಾಪದ ಸ್ಪರ್ಶ ಇಲ್ಲವೋ ಅವನು ಅನಘ ಅಂತ. ಅಂದ್ರೆ ಪಾಪ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ದೇಹ ಬರಲಿಕ್ಕೆ ಕಾರಣವಾದದ್ದು ಪಾಪ ಅಂತ. ಅಂದ್ರೆ ಶರೀರಕ್ಕೆ ಆರಂಭವಾದದ್ದು ಒಂದು ಶರೀರ, ನಾವ್ ಯಾವುದೋ ಒಂದು ಯೋನಿಯಲ್ಲಿ ಹುಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಪಾಪ, ನಮಗಿರುವಂತಹ ಜ್ಞಾನಾದಿಗಳು. ಅಂತಹ ಅಘ ಪಾಪ ಎಂಬುದು ಪರಮಾತ್ಮನಿಗೆ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಅನಘಃ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ಅನಘ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳು. ಮೋಕ್ಷಕ್ಕೆ ಹೋದಂತಹ ಜೀವಿಗಳು ತಮ್ಮ ಎಲ್ಲ ಕರ್ಮಗಳನ್ನು ಕೂಡ ಕಳೆದುಕೊಂಡು ಶುದ್ಧರಾಗಿ ಮೋಕ್ಷಕ್ಕೆ ಹೋಗಿರ್ತಾರೆ. ಹಾಗಾಗಿ ಆ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ನಿಯಾಮಕನಾದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅನಘಃ ಎಂಬುದಾಗಿ ಹೆಸರು. ಮುಕ್ತರಾದಂತಹ ಜೀವಿಗಳಿಗೂ ನಿಯಾಮಕನಾದವನು ಪರಮಾತ್ಮ ಎಂಬುದಾಗಿ ಅನಘಃ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಮುಂದಿನ ನಾಮ ಅಚಿಂತ್ಯ ಎಂಬುದಾಗಿ. ಚಿಂತ್ಯ ಅಂತ ಹೇಳಿದ್ರೆ ಚಿಂತನೆ ಮಾಡ್ಲಿಕ್ಕೆ ಯೋಗ್ಯನಾದವನು. ಇವನ ಸ್ವರೂಪ ಹೀಗಿದೆ, ಇವನ ಯೋಗ್ಯತೆ ಎಷ್ಟು, ಇವನ ರೂಪ ಎಷ್ಟು, ಇವನ ಶಕ್ತಿ ಎಷ್ಟು ಎಂಬುದಾಗಿ ಚಿಂತನೆ ಮಾಡ್ಲಿಕ್ಕೆ ಯೋಗ್ಯವಾದದ್ದಕ್ಕೆ ಚಿಂತ್ಯಂ ಎಂಬುದಾಗಿ ಹೇಳ್ತಾರೆ. ಆದರೆ ಪರಮಾತ್ಮ ಅವನು ಅಚಿಂತ್ಯ ಅಂತ. ಅಂದ್ರೆ ಚಿಂತನೆ ಮಾಡ್ಲಿಕ್ಕೆ ಯೋಗ್ಯನೇ ಅಲ್ಲ ಅಂತ ಅರ್ಥ ಅಲ್ಲ, ಹೊರತು ಸಂಪೂರ್ಣವಾಗಿ ಪರಮಾತ್ಮ ಇದಮಿತ್ತಂ, ಇದೇ ರೀತಿಯಾಗಿ ಇದ್ದಾನೆ ಪರಮಾತ್ಮ ಎಂಬುದಾಗಿ ಚಿಂತನೆ ಮಾಡ್ಲಿಕ್ಕೆ, ಪರಿಪೂರ್ಣವಾಗಿ ಚಿಂತನೆ ಮಾಡ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಅಚಿಂತ್ಯ ಎಂಬುದಾಗಿ ಹೆಸರು. ಮುಂದಿನ ನಾಮ ಭಯಕೃತ್ ಎಂಬುದಾಗಿ. ಭಯಕೃತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನನ್ನು ದ್ವೇಷ ಮಾಡುವಂತಹ ರಾಕ್ಷಸರಿಗೆ, ದಾನವ ಮುಂತಾದವರಿಗೆ ಭಯವನ್ನು ಉಂಟು ಮಾಡುವವನು ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಭಯಕೃತ್ ಎಂಬುದಾಗಿ ಹೆಸರು. ತನ್ನನ್ನು ದ್ವೇಷ ಮಾಡುವವರಿಗೆ, ಸಜ್ಜನರಿಗೆ ತೊಂದರೆಯನ್ನು ಕೊಡುವಂತಹ ವ್ಯಕ್ತಿಗಳಿಗೆ ಭಯವನ್ನು ಉಂಟು ಮಾಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭಯಕೃತ್ ಎಂಬುದಾಗಿ ಹೆಸರು. ಮುಂದಿನ ನಾಮ ಭಯನಾಶನಃ ಅಂತ. ದುರ್ಜನರಿಗೆ ಭಯವನ್ನು ಉಂಟು ಮಾಡುವವನು ಪರಮಾತ್ಮನೇ ಆಗಿದ್ದಾನೆ. ಅದೇ ಸಜ್ಜನರಿಗೆ ಆಗಬೇಕಾದರೆ ಅವರಿಗೆ ಬಂದಂತಹ ಭಯವನ್ನು ನಾಶ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಭಯನಾಶನಃ ಎಂಬುದಾಗಿ ಹೆಸರು. ಹೀಗೆ ಒಟ್ಟು 9 ನಾಮಗಳು. ಸಹಸ್ರಾರ್ಚಿ, ಸಪ್ತಜಿಹ್ವಃ, ಸಪ್ತೈಧಾಃ, ಸಪ್ತವಾಹನಃ, ಅಮೂರ್ತಿ, ಅನಘಃ, ಅಚಿಂತ್ಯ, ಭಯಕೃತ್, ಭಯನಾಶನಃ ಎಂಬುದಾಗಿ ಒಟ್ಟು
9 ನಾಮಗಳ ಚಿಂತನೆ ಎಂಬುದು ಈ ಶ್ಲೋಕದಲ್ಲಿ ಇದೆ. ಇನ್ನು ಮುಂದಿನ ನಾಮ 90ನೇ ನಾಮ, 90ನೇ ಶ್ಲೋಕ. ಅಣುರ್ಬೃಹತ್ ಕೃಶಸ್ಥೂಲ ಗುಣಭೃತ್ ನಿರ್ಗುಣೋ ಮಹಾನ್ ಅಧೃತಃ ಸ್ವಧೃತಃ ಸ್ವಾಸ್ಯ ರಾಗ್ವಂಶೋ ವಂಶವರ್ಧನ ಎಂಬುದಾಗಿ ಒಟ್ಟು 12 ನಾಮಗಳ ಚಿಂತನೆ ಎಂಬುದು ಈ ಒಂದು 90ನೇ ಶ್ಲೋಕದಲ್ಲಿ ಇದೆ. ಅದರಲ್ಲಿ ಮೊದಲ ನಾಮ ಅಣುಹು ಎಂಬುದಾಗಿ. ಅಣುಹು ಎನ್ನುವಂತಹ ಶಬ್ದಕ್ಕೆ ಅರ್ಥ ಅತ್ಯಂತ ಸೂಕ್ಷ್ಮವಾದಂತಹ ವಸ್ತು ಅಂತ. ಪರಮಾತ್ಮ ಪರಮ ಅಣುಸ್ವರೂಪಿಯಾಗಿದ್ದಾನೆ, ಕಣ್ಣಿಗೆ ಕಾಣದೇ ಇರುವಷ್ಟು ಅಣುಸ್ವರೂಪಿಯಾಗಿದ್ದಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅಣುಹು ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಜೀವನಲ್ಲಿ ಅಂದ್ರೆ ನಿಮ್ಮೆಲ್ಲರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಅಣುವಾಗಿ ಸ್ವರೂಪದಿಂದ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅಣುಹು ಎಂಬುದಾಗಿ ಹೆಸರು. ಇನ್ನು ಅಣ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅಣಗತವು ಎಂಬುದಾಗಿ ಧಾತು, ಅಂದ್ರೆ ಜ್ಞಾನ ಇರುವುದು ಅಂತ. ಪರಮಾತ್ಮ ಅಣ್ಯತೆ ಇತಿ ಅಣುಹು ಅಂತ, ಅಂದ್ರೆ ಪರಮಾತ್ಮನಿಗೆ ಪ್ರತಿಯೊಂದರ ಜ್ಞಾನವೂ ಕೂಡ ಇದೆ. ಹಾಗಾಗಿ ಪರಮಾತ್ಮ ಅಣುಹು, ಸರ್ವಜ್ಞನಾದವನು ಪರಮಾತ್ಮ. ಹಾಗಾಗಿ ಅಣುಹು ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಅದಕ್ಕೆ ವಿರುದ್ಧವಾದದ್ದು, ಬೃಹತ್ ಎಂಬುದಾಗಿ. ಬೃಹತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅತ್ಯಂತ ದೊಡ್ಡದಾದಂತಹ ವ್ಯಕ್ತಿ ಅಂತ. ಹೀಗೆ ಈ ಶ್ಲೋಕದಲ್ಲಿ ಅಣುಹು ಬೃಹತ್ ಎರಡು ಕೂಡ ಪರಸ್ಪರವಾದಂತಹ ವಿರುದ್ಧವಾದಂತಹ ಗುಣಗಳು. ಕೃಶಃ ಸ್ಥೂಲಃ ಪರಸ್ಪರ ವಿರುದ್ಧವಾದಂತಹ ಶಬ್ದಗಳು. ಗುಣಭೃತ್ ನಿರ್ಗುಣ, ಹೀಗೆ ಪರಸ್ಪರ ವಿರುದ್ಧವಾದಂತಹ ಶಬ್ದಗಳು ಕೂಡ ಪರಮಾತ್ಮನಲ್ಲಿ ಸಮನ್ವಯ ಆಗ್ತವೆ ಎಂಬುದಾಗಿ ತೋರಿಸಿಕೊಡ್ತಾ ಇದ್ದಾರೆ. ಇದರಲ್ಲಿ ಬೃಹತ್ ಎಂಬುದು ಪರಮಾತ್ಮನ ಒಂದು ನಾಮ. ಬೃಹತ್ ಅಂತ ಹೇಳಿದ್ರೆ ಅತ್ಯಂತ ದೊಡ್ಡದಾದಂತಹ ವಸ್ತು ಅಂತ. ಪರ್ವತಾದಿಗಳು ಅತ್ಯಂತ ದೊಡ್ಡ ವಸ್ತುಗಳು. ಪರಮಾತ್ಮ ಅದಕ್ಕಿಂತಲೂ ಕೂಡ ದೊಡ್ಡ ವ್ಯಕ್ತಿ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಸಜಂತೋಹೋ ನಿಹಿತೋ ಗುಹಾಯಂ ಎಂಬುದಾಗಿ ಹೇಳುವಂತೆ ಪರಮಾತ್ಮ ಅಣುವಿಗಿಂತಲೂ ಅಣುವಾಗಿದ್ದಾನೆ. ಬೃಹತ್ ದೊಡ್ಡ ವಸ್ತುವಿಗಿಂತಲೂ ಕೂಡ ದೊಡ್ಡವನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಬೃಹತ್ ಎಂಬುದಾಗಿ ಹೆಸರು. ಇನ್ನು ಆ ಬೃಹತ್ ಆದಂತ ವಸ್ತುಗಳಲ್ಲಿಯೂ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ. ಹಾಗಾಗಿ ಬೃಹತ್ ಎಂಬುದಾಗಿ ಪರಮಾತ್ಮನಿಗೆ ಹೆಸರು. ಇನ್ನು ಮುಂದಿನ ನಾಮ ಕೃಶಃ ಎಂಬುದಾಗಿ. ಕೃಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ತೆಳ್ಳಗಿರುವುದು ಅಂತ. ಭಗವಂತ ಜಗತ್ತಿನಲ್ಲಿ ಯಾರು ತೆಳ್ಳಗಿರುವಂತಹ ವ್ಯಕ್ತಿಗಳು ಅಂತ ಇದ್ದಾರೋ ಅವರಿಗಿಂತ ತೆಳ್ಳಗಿರುವವನು ಪರಮಾತ್ಮ. ತೆಳ್ಳಗಾಗುವಂತಹ ಸಾಮರ್ಥ್ಯ ಇರುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕೃಶಃ ಎಂಬುದಾಗಿ ಹೆಸರು. ಇನ್ನು ಜಗತ್ತಿನಲ್ಲಿ ಇರುವಂತಹ ಕೃಶ ವ್ಯಕ್ತಿಗಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ತೆಳ್ಳಗಿರುವಂತಹ ವ್ಯಕ್ತಿಗಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಕೃಶಃ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ಕರೋತಿ ಶಂ ಇತಿ ಕೃಶಃ ಅಂತ. ಶಂ ಅಂತ ಹೇಳಿದ್ರೆ ಶುಭ, ಮಂಗಳ ಅಂತ. ಭಕ್ತರಿಗೆ ಪರಮಾತ್ಮ ಮಂಗಳವನ್ನು, ಒಳ್ಳೆಯದನ್ನು ಉಂಟು ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಕೃಶಃ ಎಂಬುದಾಗಿ ಹೆಸರು. ಮುಂದಿನ ನಾಮ 842ನೇ ನಾಮ ಸ್ಥೂಲಃ ಎಂಬುದಾಗಿ. ಸ್ಥೂಲಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ದಪ್ಪಗಿರುವುದು ಅಂತ. ಅಂದರೆ ಜಗತ್ತಿನಲ್ಲಿ ಯಾವುದು ಸ್ಥೂಲ ವಸ್ತು ಅಂತ, ದೊಡ್ಡ ವಸ್ತು ಅಂತ ಇದೆಯೋ ಅದಕ್ಕಿಂತಲೂ ಸ್ಥೂಲನಾದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸ್ಥೂಲಃ ಎಂಬುದಾಗಿ ಹೆಸರು. ಇನ್ನು ಆ ಪ್ರತಿಯೊಂದು ಸ್ಥೂಲ ವಸ್ತುಗಳಲ್ಲಿಯೂ ಅಂತರ್ಯಾಮಿಯಾಗಿ ಪರಮಾತ್ಮ ಇರುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಸ್ಥೂಲಃ ಎಂಬುದಾಗಿ ಹೆಸರು. ಇನ್ನೊಂದು, ಈ ಚರಾಚರವಾದಂತಹ ಪ್ರಪಂಚಕ್ಕೆ ಸ್ಥೂಲ ಎಂಬುದಾಗಿ ಕರೀತಾರೆ. ಯಾಕೆಂದ್ರೆ ಅತ್ಯಂತ ದೊಡ್ಡ ವಸ್ತು. ಹಾಗಾಗಿ ಅದಕ್ಕೂ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಸ್ಥೂಲಃ ಎಂಬುದಾಗಿ ಹೆಸರು. ಮುಂದಿನ ನಾಮ
ಗುಣಭೃತ್ ಎಂಬುದಾಗಿ. ಭೃತ್ ಅಂತ ಹೇಳಿದ್ರೆ ಧರಿಸಿದವನು, ಉಳ್ಳವನು ಅಂತ. ಪರಮಾತ್ಮ ಅನಂತ ಗುಣಗಳನ್ನು ಧರಿಸಿದ್ದಾನೆ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಗುಣಭೃತ್ ಎಂಬುದಾಗಿ ಹೆಸರು. ಅನೇಕ ಗುಣಗಳಿಂದ ತುಂಬಿದವನು ಪರಮಾತ್ಮ ಎಂಬುದಾಗಿ ಗುಣಭೃತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ, ಗುಣ ಅಂತ ಅನೇಕ ಗುಣಿಗಳಾದಂತಹ ದೇವತೆಗಳಿಗೆ, ಬ್ರಹ್ಮದೇವರಲ್ಲಿ ಅನೇಕ ಗುಣಗಳಿವೆ, ವಾಯುದೇವರಲ್ಲಿ ಅನೇಕ ಗುಣಗಳಿವೆ, ಅವರಿಗೆಲ್ಲರಿಗೂ ಕೂಡ ಗುಣ ಅಂತ ಕರೀತಾರೆ. ಅವರೆಲ್ಲರನ್ನೂ ಕೂಡ ಧರಿಸಿದವನು, ಅವರಿಗೆ ನಿಯಾಮಕನಾದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಗುಣಭೃತ್ ಎಂಬುದಾಗಿ ಹೆಸರು. ಇನ್ನೊಂದು ಮುಂದಿನ ಶಬ್ದ ನಿರ್ಗುಣ ಎಂಬುದಾಗಿ. ಹಿಂದೆ ಏನ್ ಹೇಳಿದ್ರು, ಪರಮಾತ್ಮ ಗುಣಗಳ ಸಮುದ್ರ, ಗುಣ ಅತ್ಯುತ್ತಮ ಗುಣಶಾಲಿಯಾದವನು ಅಂತ. ಈಗ ಹೇಳ್ತಾ ಇದ್ದಾರೆ ನಿರ್ಗುಣ ಎಂಬುದಾಗಿ. ನಿರ್ಗುಣ ಎನ್ನುವಂತಹ ಶಬ್ದಕ್ಕೆ ಅರ್ಥ, ಪರಮಾತ್ಮ ಈ ಸತ್ವ ರಜೋ ತಮೋ ಎಂಬಂತಹ ಗುಣಗಳ ಸಂಪರ್ಕ ಇಲ್ಲದೆ ಇರುವವನು. ಸತ್ವಗುಣ, ರಜೋಗುಣ, ತಮೋಗುಣ ಎಂಬಂತಹ ಮೂರು ಗುಣಗಳ ಸಂಪರ್ಕ ಇಲ್ಲದೆ ಇರುವವನು. ಅವುಗಳಿಂದ ಉಂಟಾಗುವಂತಹ ಒಂದು ವಿಪರೀತಗಳು, ಅವುಗಳು ಪರಮಾತ್ಮನಿಗೆ ಲೇಪ ಆಗುವುದಿಲ್ಲ. ಹಾಗಾಗಿ ಪರಮಾತ್ಮನಿಗೆ ನಿರ್ಗುಣ ಎಂಬುದಾಗಿ ಹೆಸರು. ಮುಂದಿನ ನಾಮ ಮಹಾನ್ ಎಂಬುದಾಗಿ. ಮಹಾನ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಮಹಾತ್ಮ ಅಂತ. ಪರಮಾತ್ಮ ದೇಶತಃ ಮಹಾತ್ಮ. ಯಾಕೆ ಅಂತ ಹೇಳಿದ್ರೆ, ಪರಮಾತ್ಮ ಇಲ್ಲದೆ ಇರುವಂತಹ ದೇಶ ಪ್ರದೇಶವೇ ಇಲ್ಲ. ಪರಮಾತ್ಮ ಕಾಲತಃ ಮಹಾತ್ಮ. ಪರಮಾತ್ಮ ಈ ಕಾಲದಲ್ಲಿ ಇದ್ದಾನೆ, ಈ ಕಾಲದಲ್ಲಿ ಇಲ್ಲ ಅಂತ ಇಲ್ಲ. ಸಕಲ ಕಾಲಗಳಲ್ಲಿಯೂ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿಯೂ ಇರುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಮಹಾನ್. ಇನ್ನು ಗುಣತಃ ಅವನ ಗುಣಗಳು ಮಹಾ ದೊಡ್ಡದಾದದ್ದು, ಶಕ್ತಿ, ಹೀಗೆ ಪ್ರತಿಯೊಂದು ಕೂಡ ಮಹತ್ತಾದದ್ದು ಪರಮಾತ್ಮನಲ್ಲಿ. ಹಾಗಾಗಿ ಪರಮಾತ್ಮನಿಗೆ ಮಹಾನ್ ಎಂಬುದಾಗಿ ಹೆಸರು. ಮುಂದಿನ ನಾಮ ಅಧೃತಃ ಎಂಬುದಾಗಿ. ಧೃತಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಧರಿಸಲ್ಪಟ್ಟವನು, ನಿಯಾಮಕ ಅಂತ ಅರ್ಥ. ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಧಾರಕ ಶಕ್ತಿ ಎಂಬುದು ಇಲ್ಲ. ಅರ್ಥಾತ್ ಅವನಿಗೆ ಇನ್ನೊಬ್ಬರು ನಿಯಾಮಕರು, ಅವನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಪ್ರೋತ್ಸಾಹಕರಾಗಿ ಅಥವಾ ಸಪೋರ್ಟಿವ್ ಆಗಿ ಯಾರೂ ಕೂಡ ಇಲ್ಲ. ಯಾವ ಧಾರಕರು ಇಲ್ಲದಂತೆ ಸ್ವಯಂ ಸ್ವತಂತ್ರನಾಗಿ ತಾನೊಬ್ಬನೇ ಪರಮಾತ್ಮ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅಧೃತಃ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಸ್ವಧೃತಃ ಎಂಬುದಾಗಿ. ಅಂದ್ರೆ ಪರಮಾತ್ಮನನ್ನು ಧಾರಣೆ ಮಾಡಿದ್ರು ಪರಮಾತ್ಮನೇ ಅಂತೆ. ಅಂದ್ರೆ ಪರಮಾತ್ಮನಿಗೆ ಇನ್ನೊಬ್ಬ ಧಾರಕರಿಲ್ಲ, ತನ್ನಿಂದ ತಾನೇ ಎಲ್ಲ ಕೆಲಸಗಳನ್ನು ಕೂಡ ಮಾಡುವವನು ಪರಮಾತ್ಮ ಎಂಬುದಾಗಿ ಸ್ವಧೃತಃ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ ಸ್ವೀಯೈಹಿ ಧೃತಃ ಅಂತ. ಸ್ವೀಯ ಅಂತ ಹೇಳಿದ್ರೆ ತನ್ನವರು ಅಂತ. ತನ್ನವರು ಅಂತ ಹೇಳಿದ್ರೆ ಪರಮಾತ್ಮನ ಭಕ್ತರು. ಆ ಪರಮಾತ್ಮನ ಭಕ್ತರು ಪರಮಾತ್ಮನನ್ನು ತಮ್ಮ ಹೃದಯ ಕಮಲದಲ್ಲಿ ಧಾರಣೆ ಮಾಡಿದ್ದಾರೆ. ಹಾಗಾಗಿ ಪರಮಾತ್ಮನಿಗೆ ಸ್ವಧೃತಃ ಎಂಬುದಾಗಿ ಹೆಸರು. ಮುಂದಿನ ನಾಮ ಸ್ವಾಸ್ಯ ಎಂಬುದಾಗಿ. ಹಾಸ್ಯ ಅಂತ ಹೇಳಿದ್ರೆ ಮುಖ ಅಂತ ಅರ್ಥ ಸಂಸ್ಕೃತದಲ್ಲಿ. ಪರಮಾತ್ಮನ ಮುಖ ಹೇಗಿದೆ ಅಂತ ಹೇಳಿದ್ರೆ ಸುಹಾಸ್ಯ, ಅತ್ಯಂತ ಸುಂದರವಾದಂತಹ ಮುಖವುಳ್ಳವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸ್ವಾಸ್ಯ ಎಂಬುದಾಗಿ ಹೆಸರು. ಇನ್ನು ಈ ಪರಮಾತ್ಮನ ವಿಶೇಷವಾದಂತಹ ಚಿಂತನೆಯನ್ನು ಮಾಡೋದ್ರಿಂದಾಗಿ ನಮಗೂ ಸುಂದರವಾದಂತಹ ಮುಖ ಎಂಬುದು ಬರುತ್ತೆ. ಹಾಗಾಗಿ ಪರಮಾತ್ಮ, ನಮ್ಮ ಮುಖವೂ ಕೂಡ ಸುಂದರವಾಗುತ್ತೆ. ಹಾಗಾಗಿ ಪರಮಾತ್ಮನಿಗೆ ಸ್ವಾಸ್ಯ, ಸುಂದರ ಮುಖವುಳ್ಳವನು ಎಂಬುದಾಗಿ ಕರೀತಾರೆ. ಮುಂದಿನ ನಾಮ ಪ್ರಾಗ್ವಂಶಃ ಎಂಬುದಾಗಿ. ಪ್ರಾಗ್ವಂಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ
ಪ್ರಾಕ್ ಅಂತ ಹೇಳಿದ್ರೆ ಅತ್ಯಂತ ಹಿಂದಿನ, ವಂಶ ಅಂತ ಹೇಳಿದ್ರೆ ಹುಟ್ಟಿದವನು. ಯಾರು? ಚತುರ್ಮುಖ ಬ್ರಹ್ಮದೇವರು. ಅವನಿಗೆ ಕಾರಣನಾದವನು ಯಾರು? ಪರಮಾತ್ಮ. ಹೀಗೆ ಜಗತ್ತಿನಲ್ಲಿ ಮೊತ್ತ ಮೊದಲು ತನ್ನ ಈ ಒಂದು ವಂಶವನ್ನು, ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪ್ರಾಗ್ವಂಶಃ ಎಂಬುದಾಗಿ ಹೆಸರು. ಇನ್ನು ಜಗತ್ತಿನಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಮೂಲ ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮ ಎಲ್ಲರಿಗೂ ವಂಶದಂತೆ ಇರುವವನು. ಪರಮಾತ್ಮನ ವಂಶದಲ್ಲಿಯೇನೆ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಹಾಗಾಗಿ ಪರಮಾತ್ಮ ಹೀಗಾಗಿ ಪರಮಾತ್ಮನಿಗೆ ಪ್ರಾಗ್ವಂಶಃ ಎಂಬುದಾಗಿ ಹೆಸರು. ಕೊನೆಯ ನಾಮ ವಂಶವರ್ಧನಃ ಎಂಬುದಾಗಿ. ವಂಶವರ್ಧನಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನು ತನ್ನ ಇಡೀ ವಂಶವನ್ನು ವರ್ಧನಃ ಅಂತ ಹೇಳಿದ್ರೆ ಬೆಳೆಸಿದವನು ಅಂತ. ಸುಮ್ಮನೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅಲ್ಲಿಗೆ ಬಿಟ್ಟು ಬಿಡ್ಲಿಲ್ಲ. ನಿರಂತರವಾಗಿ ತನ್ನ ವಂಶ ಎಂಬುದು ಮುಂದುವರಿಯಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಇಡೀ ಜಗತ್ತಿನಲ್ಲಿ ತನ್ನ ವಂಶವನ್ನು ಬೆಳೆಸಿದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಂಶ ವರ್ಧನಃ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ತಾನೇ ಸೃಷ್ಟಿ ಮಾಡಿದಂತಹ ವಂಶವನ್ನು ಕೊನೆಗೆ ಪ್ರಳಯ ಸಂದರ್ಭದಲ್ಲಿ ನಾಶ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ವಂಶ ವರ್ಧನಃ ಎಂಬುದಾಗಿ ಹೆಸರು. ಹೀಗೆ ಅಣುಃ ಬೃಹತ್ ಕೃಶಃ ಸ್ಥೂಲಃ ಗುಣಭೃತ್ ನಿರ್ಗುಣಃ ಮಹಾನ್ ಅಧೃತಃ ಸ್ವಧೃತಃ ಸ್ವಾಸ್ಯಃ ಪ್ರಾಗ್ವಂಶಃ ವಂಶವರ್ಧನಃ ಎಂಬುದಾಗಿ ಒಟ್ಟು 12 ನಾಮಗಳ ಚಿಂತನೆ ಎಂಬುದು ಈ ಒಂದು 90ನೇ ಶ್ಲೋಕದಲ್ಲಿ ಇದೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.